ಮೊದಲನೇ ಬಾರಿಗೆ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಪ್ರಧಾನ ಕಾರ್ಯದರ್ಶಿಗಳಾದ ಶ್ರೀ ರಾಮಕೃಷ್ಣ ಅಧ್ಯಕ್ಷರಾದ ಶ್ರೀ ರಾಮಚಂದ್ರ ಕಾಳೆ ಅವರಿಗೆ ಸ್ವಾಗತವನ್ನು ತಿಳಿಸಿ ನಡೆಸಿಕೊಂಡಂತಹ ನಮ್ಮ ನೆಚ್ಚಿನ ನಾಯಕ SIR ರಾಜ್ಯಗಳ ಒಂದು ಚುನಾವಣೆ ಬಂದಾಗ ರಾಜ್ಯಗಳ ಚುನಾವಣೆಗಿಂತ ಪೂರ್ವದಲ್ಲಿ ಅಲ್ಲಲ್ಲಿ ಮಾಡ್ತಾ ಇದ್ರು. ಆದರೆ ಇದನ್ನ ಬಹಳ ವ್ಯವಸ್ಥಿತವಾಗಿ ಟೆಕ್ನಾಲಜಿಯನ್ನು ಉಪಯೋಗ ಮಾಡಿಕೊಂಡು ಇದನ್ನ ಮಾಡಬೇಕು ಅನ್ನುವಂಥ ತೀರ್ಮಾನವನ್ನ ಮಾಡಿದ್ರು. ಮೊದಲೇನಾಗ್ತಾ ಇತ್ತು ಅಂದ್ರೆ ನಾನು ಹೇಳಿದಂಗೆ ರಾಜ್ಯದಲ್ಲಿ ಮಾಡ್ತಾ ಇದ್ರು. ಆದ್ರೆ ಆ ನಂತರ ಅನೇಕ ಕಂಪ್ಲೇಂಟ್ ಬರಕ್ಕೆ ಶುರು ಆದ್ರು. ಕೆಲವು ಕಡೆ ಅದು ಹರಿದು ಬಿಟ್ಟು ಹೋಗಿದೆ ಅಂತ, ಇನ್ನು ಕೆಲವು ಕಡೆ ಅನರ್ಹದ್ದು ಇದೆ ಅಂತ. ಅದಕ್ಕೆ ಆಯಾ ರಾಜ್ಯಗಳ ಚುನಾವಣೆಗಿಂತ ಮೊದಲು ಕೆಲವು ಕಡೆ ಏನಾಗ್ತಾ ಇತ್ತು, ಅದನ್ನ ಇಡೀ ದೇಶಾದ್ಯಂತ ಮಾಡಬೇಕು ಅನ್ನುವಂಥ ಒಂದು ತೀರ್ಮಾನವನ್ನ ಚುನಾವಣಾ ಆಯೋಗ ಕೈಗೊಂಡರು. ಮತ್ತು ಎಲ್ಲಿಯೂ ಸಹಿತ ಇದು ಫುಲ್ ಸ್ಟಾಪ್ ಹಾಕಿದ್ವಿ ಅಂತ ಹೇಳುವಂಥ ಸ್ಥಿತಿಯೊಳಗೆ ಅವರಿಲ್ಲ. ಯಾಕಂದ್ರೆ ಕಾಂಗ್ರೆಸ್ ಹೈಕಮಾಂಡ್ ಏನಿದೆಲ್ಲ, ಕಾಂಗ್ರೆಸ್ ಹೈಕಮಾಂಡು ಕಮಾಂಡ್ ಇಲ್ಲದ ಹೈ ಆಗ್ಯದ. ದೇರ್ ಇಸ್ ನೋ ಕಮಾಂಡ್ ಎಟ್ ಆಲ್. ಹಾಗಾಗಿ ಅಲ್ಲಿ ಕೂತ ಮೇಲೆ ಒಂದು ಮಾತುಕತೆ ಮಾಡಿ ಬಗೆಹರಿಸಿಕೊಂಡು, ಇಲ್ಲಪ್ಪ ಇವ್ರು ಮುಂದುವರಿತಾರೆ ಅಂತ ಹೇಳ್ಬೇಕು, ಇಲ್ಲ ಇವ್ರು ಮುಂದುವರಿಯಲ್ಲ ನಾ ಆಗ್ತೇನೆ ಅಂತ ಆದ್ರೆ ಹೇಳ್ಬೇಕು. ಎರಡೂ ಇಲ್ಲ. ಹೈಕಮಾಂಡ್ ಹೇಳಿದ್ ಮಾಡ್ತೀವಿ ಅಂದ್ರೆ ಅದನ್ನ ಮೊದಲಿಂದ ಹೇಳ್ಕೊತ ಬಂದಾರೆ. ಹೊಸದಾಗಿನದ ಇದರಲ್ಲಿ ಆ ಏರ್ಲೈನ್ದವರು ಅವರು ಅಪಾಯಿಂಟ್ಮೆಂಟ್ ಮಾಡಿಕೊಂಡು ಏನು ತಯಾರಿ ಮಾಡ್ಕೋಬೇಕಾಗಿತ್ತು, ಮಾಡ್ಕೊಂಡಿಲ್ಲ. DGCA ಒಂದು ರೆಗ್ಯುಲೇಟರಿ ಅಥಾರಿಟಿ. ಹಾಗಾಗಿ DGCAದವರು ಅಂಡರ್ ಸಿವಿಲ್ ಏವಿಯೇಷನ್ ಮಿನಿಸ್ಟ್ರಿ ಅದನ್ನು ಹ್ಯಾಂಡಲ್ ಮಾಡಿ ಎಲ್ಲ ರೀತಿಯಾದಂಥ ಗೈಡೆನ್ಸು ಮತ್ತು ಅದಕ್ಕೆ ಡೈರೆಕ್ಷನ್ಸು ಇಶ್ಯೂ ಮಾಡಿದ್ದಾರೆ. 100% ರಿಫಂಡ್ ಮಾಡಬೇಕು ಅನ್ನೋದನ್ನು ಹೇಳಿದ್ದಾರೆ. ಲವಂಗ, ಜೀರಿಗೆ ಅವೆಲ್ಲ ವ್ಯಾಪಾರಗಳನ್ನು ಮಾಡ್ತೀವಿ. ಕೇಂದ್ರ ಸರ್ಕಾರದಿಂದ 50,000 ನಮಗೆ ವ್ಯಾಪಾರಕ್ಕೆ ಅಂತ ಕೊಟ್ಟಿರ್ತಾರೆ ಪುರಸಭೆ ಇದಕ್ಕೆ ಮುನ್ಸಿಪಾಲಿಟಿಯಿಂದ. ಅದರಿಂದ ನಾವು ವ್ಯವಹಾರಗಳನ್ನು ಮಾಡ್ಕೊತ ಹೋಗ್ತಾ ಇದ್ದೀವಿ. ನಮಗೆ ವ್ಯಾಪಾರ ಮಾಡಲು ನರೇಂದ್ರ ಮೋದಿಯವರು 50,000 ನಗರಸಭೆಯಿಂದ ಕೊಡಲಾಗಿದೆ. ಅದರಿಂದ ನಾವು ಮನೆಯಲ್ಲಿ ಮೊಳಕೆ ಕಟ್ಟಿದ ಕಾಳುಗಳು, ರೊಟ್ಟಿ, ಚಪಾತಿ ಮತ್ತು ಇನ್ನಿತರೆ ಬೇರೆ ವಸ್ತುಗಳನ್ನು ವ್ಯಾಪಾರ ಮಾಡಲು ಅನುಕೂಲ ಆಗಿದೆ.
ಕೇಂದ್ರ ಸರ್ಕಾರದಿಂದ 50,000 ಲೋನ್ ಕೊಟ್ಟಿದ್ರು. ಅದರಿಂದ ನಾವು ಹೂವಿನ ವ್ಯಾಪಾರ ಮಾಡೋದು, ಹೂವು ಅಂಗಡಿ ಮಾಡಿಕೊಂಡು ಲೋನಿಂದ ಅಡ್ವಾನ್ಸ್ ಕೊಟ್ಟು ಅಂಗಡಿ ಮಾಡ್ಕೊಂಡ್ವಿ. ಇನ್ನೂ ಸಹಕಾರ ಬೇಕಾಗಿ PM ಸ್ವಾನಿಧಿ ಯೋಜನೆಯಲ್ಲಿ 10,000 ರೂಪಾಯಿ ಲೋನ್ ತಗೊಂಡಿದ್ದೀನಿ. ಅದು ತೀರಿಸಿದ್ದೀನಿ. ಅದರಿಂದ ತುಂಬ ಉಪಯೋಗವೂ ಆಗಿದೆ. ನಾನು ಟೈಲರಿಂಗ್ ಮಾಡಿ ಜೀವನ ನಡೆಸ್ತಾ ಇದ್ದೀನಿ. 10,000 ರೂಪಾಯಿ ಸ್ವಾನಿಧಿ ಯೋಜನೆ, ಪ್ರಧಾನಮಂತ್ರಿ ಸ್ವಾನಿಧಿ ಯೋಜನೆಯಿಂದ ಲೋನ್ ತಗೊಂಡಿದ್ದೆ. ಅದರಿಂದ ನನಗೆ ತುಂಬ ಉಪಯೋಗ ಆಗಿದೆ. ಸ್ಟ್ರೆಂಚ್ಗಳನ್ನು ಒಂದು ಯೋಜನೆಯ ಮಾರ್ಗಸೂಚಿ ಅನುಸಾರ ಮಾಡಲಾಗಿದೆ. ಪ್ರಥಮ ಸ್ಟ್ರೆಂಚ್ನಲ್ಲಿ 15,000ಗಳನ್ನು ನೀಡಲಾಗ್ತಾ ಇದೆ. ಎರಡನೇ ಸ್ಟ್ರೆಂಚಲ್ಲಿ 25,000ಗಳು ಮತ್ತು ಮೂರನೇ ಸ್ಟ್ರೆಂಚಲ್ಲಿ 50,000ಗಳ ಸಾಲ ಸೌಲಭ್ಯ ನೇರವಾಗಿ ಬೀದಿ ಬದಿ ವ್ಯಾಪಾರಿಗಳಿಗೆ ಬ್ಯಾಂಕ್ಗಳ ಮೂಲಕ ನೀಡಲಾಗ್ತಾ ಇದೆ. PM ಸ್ವನಿಧಿ ಯೋಜನೆ ಬಗ್ಗೆ ಹೇಳ್ತಾ ಇದ್ದೀವಿ. ಸೊ ನಮ್ಮ ಬ್ಯಾಂಕು ಇಲ್ಲಿವರೆಗೂ ಫಸ್ಟ್ ಟ್ರಂಚು, ಸೆಕೆಂಡ್ ಟ್ರಂಚು, ಅಂದರೆ 3 ಹಂತಗಳು ಮಾಡಿದೆ. ಇದು ಕೇಂದ್ರ ಸರ್ಕಾರ ಜಾರಿಗೆ ತಂದಿದ್ದು ಬೀದಿ ಬದಿ ವ್ಯಾಪಾರಿಗಳ ಒಂದು ಅಭಿವೃದ್ಧಿಗಾಗಿ ಪ್ರಧಾನಮಂತ್ರಿಗಳಂತ ನರೇಂದ್ರ ಮೋದಿಯವರು ಕೇಂದ್ರ ಸರ್ಕಾರದಲ್ಲಿ ಬಹಳಷ್ಟು ಯೋಜನೆಗಳನ್ನು ಜಾರಿಗೆ ತಂದಿದ್ದಾರೆ. ಸೊ ಆ ಯೋಜನೆಗಳು ಜನರಿಗೆ ತಲುಪುವಲ್ಲಿ ನಮ್ಮ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೀವಿ. ಸರ್ಕಾರದ ಮಾರ್ಗಸೂಚಿಯಂತೆ ಗುರುತಿನ ಚೀಟಿಗಳನ್ನು ವಿತರಣೆ ಮಾಡಿದ್ವಿ. ಕೇಂದ್ರ ಸರ್ಕಾರದ PM ಸ್ವನಿಧಿ ಯೋಜನೆಯಲ್ಲಿ ಪ್ರತಿಯೊಬ್ಬರಿಗೂ ಕನಿಷ್ಠ 10,000ದಿಂದ 25,000ದವರೆಗಿನ ಸಾಲ ಸೌಲಭ್ಯವನ್ನು ಈಗಾಗಲೇ ನಮ್ಮ ನಗರಸಭೆಯಿಂದ ಕಲ್ಪಿಸಿಕೊಟ್ಟಿದ್ದೀವಿ.